ಈ ಬಹುಭಾಷಾ ಸಾಮರಸ್ಯದ ಕವಿಗೋಷ್ಠಿಯಲ್ಲಿ ನನ್ನ ಕವಿತೆ ಒಂದು ಮೌನ. ಹಠಗೆದ್ದ ಹಾದಿಯಲ್ಲಿ ಸಿಕ್ಕ ಪ್ರಶಸ್ತಿಗಳೆಲ್ಲ ಇಂದು ಸುಟ್ಟ ಮನೆಯ ಬೂದಿಯಲ್ಲಿ ಕರಗಿವೆ. ಗಡಿಯೊಳಗೆ ಹರಿಯುತ್ತಿರುವ ಆ ಬೆಚ್ಚನೆಯ ರಕ್ತದ ಬಣ್ಣಕ್ಕೆ ಯಾವ ಬಾವುಟದ ಬಣ್ಣ ಸಾಟಿಯಾಗುವುದಿದೆ? ದೇಶ ಗೆದ್ದಿತಂತೆ ಎಂಬ ಕೂಗು ಕೇಳಿಸುತ್ತಿದೆ. ಆದರೆ ಬಾಗಿಲಿಗೆ ಬಂದಿರುವುದು ಮಗನಲ್ಲ. ಜೇಬಿನಲ್ಲಿದ್ದ ಪದಕಕ್ಕೆ ಜೀವವಿಲ್ಲ, ನೆನಪಿನ ಪೆಟ್ಟಿಗೆಯಲ್ಲಿ ಮೌನಕ್ಕೆ ಕೊನೆಯಿಲ್ಲ. ಒಂದು ಜೊತೆ ಪುಟ್ಟ ಕೈ, ಆ ಮಣ್ಣಿನ ಬಣ್ಣದ ಹುಂಡಿ, ಜಮೆಯಾದ ನಾಣ್ಯಗಳಲ್ಲಿ ಅಡಗಿದ್ದು ಯುದ್ಧದಲ್ಲಿ ಹಸಿದವರ ಹೊಟ್ಟೆಗೆ ತುತ್ತಾಗಲಿ ಎಂದು. ಆಟದ ಸಾಮಾನುಗಳ ಕನಸುಗಳನ್ನೆಲ್ಲ ಅದರೊಳಗೆ ಬಚ್ಚಿಟ್ಟಿದ್ದಾಳೆ. ಆದರೆ ಅತ್ತ ದಶದಿಕ್ಕುಗಳ ಸರ್ಕಾರಗಳು ಅಕ್ಕಿಯ ಚೀಲದ ಜೊತೆಗೆ ಅಸ್ತ್ರಗಳ ಪೆಟ್ಟಿಗೆಯನ್ನೂ ಅಟ್ಟಿದೆ. ಹಸಿದ ಹೊಟ್ಟೆಗೆ ರೊಟ್ಟಿಯ ಹಂಗಿಲ್ಲ, ಸಿಡಿದ ಗುಂಡಿಗೆ ಮನುಷ್ಯನ ರಕ್ತದ ದಾಹವಷ್ಟೇ ಸಾಕು. ಹಸಿದ ಹೊಟ್ಟೆಗೆ ರೊಟ್ಟಿಯ ಹಂಗಿಲ್ಲ, ಸಿಡಿದ ಗುಂಡಿಗೆ ಮನುಷ್ಯನ ರಕ್ತದ ದಾಹವಷ್ಟೇ ಸಾಕು. ಈ ಯುದ್ಧೋತ್ಸಾಹಿಗಳ ಕೈಗಳನ್ನು ದೇವರು ತಡೆಯುವುದಿಲ್ಲ, ಸಾಯುವವರ ನಿಟ್ಟುಸಿರನ್ನು. ಪುಟ್ಟ ಹುಡುಗಿಯ ಹುಂಡಿಯೊಳಗೆ ಸದ್ದಿಲ್ಲದೆ ಕಣ್ಣೀರ ಹನಿಗಳು ಜಿನುಗುತ್ತಿವೆ. ಮಗುವಿನ ಮಮತೆಗೂ ಮನುಷ್ಯರ ಹಠಕ್ಕೂ ನಡುವೆ ಎದ್ದು ನಿಂತಿರುವುದು ಒಂದು ಮೌನವಷ್ಟೇ. ಮಗುವಿನ ಮಮತೆಗೂ ಮನುಷ್ಯರ ಹಠಕ್ಕೂ ನಡುವೆ ಎದ್ದು ನಿಂತಿರುವುದು ಒಂದು ಮೌನವಷ್ಟೇ.